ಸಿಕ್ಕಾಪಟ್ಟ ಅಭಿಮಾನಿಗಳು ಕೂಡ ಸಿಕ್ಕಿದ್ದಾರೆ. ಇಲ್ಲಿ ಅಭಿಮಾನಿಗಳು ಕೂಡ ಹೋಗ್ತಾ ಇದ್ದಾರೆ. ಯಾವುದೇ ಭಯ ಭೀತಿ ಬೇಡ, ನಿರ್ಭಯವಾಗಿ ಹೋಗಿ ಈ ಒಂದು ಕುಂಭಮೇಳ ಫಾಯ್ದೆನ ತಗೋರಿ ಅಂತ ಹೇಳ್ತಿದ್ದಾರೆ. ಎಲ್ಲಿಂದ ಬರ್ತಿದ್ದೀರಾ ಸರ್ ತಾವು? ನಾವು ಬೆಳಗಾವಿ, ಕರ್ನಾಟಕದಿಂದ ಬೆಳಗಾವಿಯಿಂದ ಬರ್ತಾ ಇರೋದು ಮುರಳಿಯಿಂದ. ಆದರೆ ಕುಂಭಮೇಳಕ್ಕೆ ನಾವು ಒಂದು 13 ಜನ ಫ್ರೆಂಡ್ಸ್ ಒಂದು ಟೀಮ್ ಮಾಡಿಕೊಂಡು ನಮ್ಮದೇ ಆದ ಗಾಡಿ ವೆಹಿಕಲ್ ಮೂಲಕ ನಮ್ಮದೇ ಆದ ಮತ್ತು ಊಟ ಮಾಡ್ಕೊತ ಇದು ಮಾಡ್ಕೊತ ಆರಾಮ ಎಲ್ಲನೂ ಹೊಂಟಿದ್ದೀವಿ. ಎಲ್ಲರೂ ಏನು ಅದರಲ್ಲಿ ಹೆದರುವಂಥದ್ದು ಏನಿಲ್ಲ, ಎಲ್ಲರೂ ಕಂಫರ್ಟಬಲ್ ಆಗಿ ಎಲ್ಲರೂ ಬರ್ಬೋದು. ಹಾಗೆ ರೋಡ್ ಮಧ್ಯಾಹ್ನ ಎಲ್ಲ ನಿಮ್ಗೆ ಸೌಕರ್ಯಗಳು ಇರ್ತಾವೆ, ಅತ್ತ ಊಟ ಮಾಡ್ಕೊತ ಎಲ್ಲ ಹೋಗ್ಬೋದು. ಅದೇ ಅಲ್ಲದೆ ಕುಂಭಮೇಳ ಅನ್ನೋದು ಒಂದು ಧಾರ್ಮಿಕ ಹಾಗೂ ಒಂದು ಸನಾತನ ಧರ್ಮವಾಗಿದ್ದು ಇದ್ರ ಬಗ್ಗೆ ನೀವು ಎಲ್ಲ ತಿಳ್ಕೊಬೇಕು, ಮಂದಿಗೆ ಹೇಳ್ಬೇಕು. ಹಾಗೆ ಅಲ್ಲಿ ಯಾವುದೇ ಥರ ಅನಾನುಕೂಲತೆನೂ ಇಲ್ಲ, ಎಲ್ಲ ಸೌಕರ್ಯನೂ ಐತಿ. UP ಸರ್ಕಾರ ಅದರದೇ ಆದ ವೆಚ್ಚಗಳ ಮೂಲಕ ನಿಮ್ಗೆ ಏನೇನು ಸೌಕರ್ಯಗಳು ಬೇಕು ಅಲ್ಲಿಯೂ ಎಲ್ಲ ಟೆಂಟ್ಗಳಾಯಿತು, ಅಲ್ಲಿಯೂ ಏನೋ ಅನ್ನದಾನ ಇದೆ ಅಂತ ಅಲ್ಲಿಯೂ ಎಲ್ಲ ಮುಂದ್ಗಡೆ ಹೋದಾರ. ನಮ್ಮ ಫ್ರೆಂಡ್ ಸರ್ಕಲ್ದಾಗ ಎಲ್ಲ ಹೇಳಿದಾರೆ. ಹಾಗೆ ನಮ್ಮ ಫ್ರೆಂಡ್ ಸರ್ಕಲ್ದಾಗೂ ಎಲ್ಲರೂ ಬಂದಿದ್ದಾರೆ ನೋಡಿ, ಇಲ್ಲಿ ಎಲ್ಲರೂ ಕಾಣ್ತಾ ಇದ್ರಲ್ಲ. ಹಾಂ, ನಾವು ಬಂದಿರೋ 13 TTL ಬಂದಿದ್ದೀವಿ. ಹಾಗೆ ನಾವು ಅಣ್ಣ ಇಲ್ಲಿ ಎಲ್ಲ ನಾವು ಊಟದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರಿ. ಅಲ್ಲೂ ಅಡುಗೆ ಮಾಡ್ಕೊಂಡು ಅಲ್ಲೂ ತೊಗೊಂಡು ಏನೇನು ನಿಮ್ಗೆ ಅಲ್ಪೋಪಾರ ಬೇಕಾದ್ರೆ ಅದನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಓನ್ ಮಾಡ್ತಾರೆ ಇಲ್ಲ, ಹೋಟೆಲಲ್ಲಿ ಎಲ್ಲೂ ಮಾಡತ್ತಾ ಇಲ್ಲ, ಎಲ್ಲ ನಮ್ದು ನಾವೇ ರೆಡಿ ಮಾಡ್ಕೊಂಡು ಎಲ್ಲ ನಮ್ದು ಓನೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಂ ಹಾಂ ಮ್ಯಾಮ್, ಎಲ್ಲ ಓನ್ ವೆಜ್ ಹಾಕೊಂಡು ಊಟ ಇಲ್ಲಿ ಅಷ್ಟೊಂದು ಕಂಫರ್ಟಬಲ್ ಅನ್ಸೋನಲ್ಲ. ನಾವು ಎಲ್ಲ UK ದವರು, ಅಲ್ಲಿ ಖಾರ ಉಪ್ಪ ಎಲ್ಲ ನಮ್ಗೆ ಸಹಿ ಉತ್ತರ ಕರ್ನಾಟಕದವರು ಉಪ್ಪ ಖಾರ, ಅದೇ ಉಪ್ಪ ಖಾರ ಜಾಸ್ತಿ ಬೇಕಲ್ಲ, ಅದಕ್ಕೆ ನಮ್ಗೆ ಇಲ್ಲಿ ಅಲಾಗಲ್ಲ. ಮಹಾಕುಂಭ ಮೇಳಕ ಅಯೋಧ್ಯೆ, ಕಾಶಿ, ಹಾಗೆ ಕೆಲವೊಂದಿಷ್ಟು ಜ್ಯೋತಿರ್ಲಿಂಗಗಳು ಅಲ್ಲಿ ಬರ್ತಾವೆ. ಅವನ್ನ ಅಲ್ಲಿ ಬರುವಾಗ ಕೆಲವೊಂದಿಷ್ಟು ಇನ್ನೂ ಏನು ನೋಡೋಕೆ ಸ್ಥಳಗಳದಾವಲ್ಲ, ಅದನ್ನೆಲ್ಲ ಭೇಟಿ ಬರ್ಬೇಕು. ಯಾವುದೇ ತೊಂದರೆ ಇಲ್ಲ ಮ್ಯಾಮ್, ಯಾರದೇ ಕಿರಿಕಿರಿ ಇಲ್ಲ, ಏನೂ ಇಲ್ಲ. ಎಲ್ಲ ಥರ ಏನಿಲ್ಲ ಸ್ವಲ್ಪ ಏನು ಗ್ಯಾಸ್ಗಳು ಆದಾಯ ತೊಗೊಂಡ್ಬರ್ಬೇಡ ಅಂತ ಹೇಳ್ತಾರೆ. ಅದೇನಿಲ್ಲ, ಒಂದು ಸ್ವಲ್ಪ ನಾವು ಅಷ್ಟು ಬೆಟರ್ ನೋಡ್ಕೊಂಡು ನಮ್ಮ ಸೇಫ್ಟಿ ತಕ್ಕಂತೆ ಬರ್ಬೇಕಂತೇಳಿ ಎಲ್ಲ ಅನುಕೂಲ ಇರ್ತಾವೆ. ಇಲ್ಲ ಅದೇನಿಲ್ಲ, ಅದೆಲ್ಲ ಗಾಳಿ ನ್ಯೂಸ್. ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಏನಾರು ಹಾಕಿ ಅವ್ರು ತಮ್ಮ ಬೇಕಾದ ಲೈಕ್ ಟ್ರೋಲ್ಸ್ ಏನಾರು ಮಾಡ್ಕೊಂಡಿರ್ತಾರೆ. ಅದೇನಿಲ್ಲ, ಆ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾರಿಗೂ ಭಯ ಬಿಡಬೇಡಿ. ನಿಮ್ದು ಏನಿದೆ ನಿಮ್ಮ ಗಾಡಿಗಳ ವೆಹಿಕಲ್ ಜೊತೆ ಸರಿಯಾಗಿ ಯಾವುದೇ ಕಾಗದಪತ್ರಗಳು ಡಾಕ್ಯುಮೆಂಟ್ಸ್ ತೊಗೊಂಡು ಬಂದರೆ ಯಾರಿಗೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಇಲ್ಲ, ನಾವು ಅದರಲ್ಲಿ ಈಗ ನಾವು ದಾರಿಯಲ್ಲಿ ಇದ್ದೀವಿ. ಬಟ್ ನಮ್ಗೆ ಬಿಫೋರ್ 2 ದಿನ ಮುಂಚೆ ಹೋಗಿದಾರ. ಅವರೆಲ್ಲ ಅಲ್ಲಿ ಸೌಕರ್ಯ ಚಲೋ ಐತೆ ಅಂತ ಹೇಳಿದಾರೆ. ಒಂದು 2 ಕಿಲೋಮೀಟರ್ಸ್ ಏನಾದರೂ ಒಂದು ಸ್ವಲ್ಪ ದೂರ ಇದ್ರೆ ನಾವು ಪಾರ್ಕಿಂಗ್ ಮಾಡಿ ಒಂದು ಸ್ವಲ್ಪ ಏನೋ ವೆಹಿಕಲ್ ಅಲ್ಲಿ ನಡ್ಕೊಂಡು ನಿಮ್ಗೆ ಏನೇನೋ ವ್ಯವಸ್ಥೆ ಬೇಕಲ್ಲ ಅಲ್ಲಿ ಎಲ್ಲ ಥರ ಇದೆ. ಬಟ್ ಗೊತ್ತಾಗಲ್ಲ, ಜಾತ್ರೆ ಜೊತೆ ಜಾತ್ರೆ ಅದು ನಾವು ಕೂಡ ಹೋಗ್ಬೋದಲ್ಲ. ಹಾಂ, ಅಷ್ಟೇ ಜನ ಮರಳ ಜಾತ್ರೆ ಅಂತೇಳಿ ಹೋಗ್ಬೋದಲ್ಲ ಎಲ್ಲರ ಜೊತೆ. ನೋಡಿ, ಅಲ್ಲಿ ವ್ಯವಸ್ಥೆ ಕೂಡ ಚೆನ್ನಾಗಿದೆ, ಎಲ್ಲರೂ ತಿಳ್ಕೊಂಡೇ ಹೊರಟಿದ್ದಾರೆ. ಅದು 144 ವರ್ಷಕ್ಕೊಮ್ಮೆ ಬರುತ್ತೆ. ಈಗ ನಾವು ಇದ್ದೀವಿ, ನಮ್ದೇ ಪುಣ್ಯ. ಇಂದ ನಮ್ಮ ಪಪ್ಪರಿಗೂ ಆಗಿಲ್ಲ, ಅದು ನಮ್ಮ ಆಚಾರ ಇದ್ದಾಗ ಏನಾದ್ರು ಬಂದಿರ್ಬೋದು. ಇನ್ನು ನಮ್ಮ ಮಕ್ಕಳಿಗೂ ಆಗಲ್ಲ. ಮೊಮ್ಮಕ್ಕಳು ಏನು ನೋಡ್ತಾರಲ್ಲ ಅದು ಗೊತ್ತಿಲ್ಲ. ಏನು ನಾವು ಇರೋದೇ 40 ವರ್ಷ 50 ವರ್ಷ, ಅದು 150 ವರ್ಷ ಬರ್ಬೇಕಲ್ಲ. ಅದಕ್ಕೆ ಸ್ವಲ್ಪ ಆದಷ್ಟು ಇವಾಗ ಏನು ನಮ್ಮ ಏಜ್ ಇದೆ ಅಲ್ಲ, ಬಂದು ನಮ್ಮ ನೋಡೋ ಭಾಗ್ಯ ಸಿಕ್ಕಿದೆ. ಎಲ್ಲರೂ ನೋಡಿ, ನೀವು ಕೂಡ ಕುಂಭಮೇಳಕ್ಕೆ ಬಂದು ಎಲ್ಲರೂ ಆಗಮಿಸಿ. ಇನ್ನು ಫೆಬ್ರವರಿ 26 ಫೆಬ್ರವರಿ 26 ಮಾತ್ರ ಇದು ಇರೋದು. ಆದಷ್ಟು ಸಂಖ್ಯೆಯಲ್ಲಿ ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಈ ಒಂದು ಪುಣ್ಯವನ್ನ ತಾವು ಪಡ್ಕೊಳ್ಳಿ ಅಂತ ನಮ್ಮ ಉತ್ತರ ಕರ್ನಾಟಕದವರು ಕೂಡ ಹೇಳ್ತಾ ಇದ್ದಾರೆ. ಜೈ ಶ್ರೀರಾಮ್. ಕರ್ನಾಟಕ